ಗಿರ್ಜಕ ಗಿರ್ಜಕ ಏನು ಮಾಡಾತೀವ ಗಿರ್ಜಕ ಅದಾರನ ಇಲ್ಲ ನೋಡ್ಬೇವ ಸುಗ್ಗಿ ದಿನ ಈಗ ಯಾರು ಮನ್ಯಾಗ ಇರೋದಿಲ್ಲ ನೋಡೇವ ಅದಾಡ್ರಿ ಕಾಕಾರ ಆಕಿ ನಮ್ಮ ಕೂಡ ಬರ್ತಾಳ್ರಿ ಹೊಲಕ್ಕೆ ಅದಾಡ್ರಿ ತಾಡ್ರಿ ಅಯ್ಯ ಯಾಕೆ ಸುವರ್ಣೆ ಬಾರ ಬಾ ಮತ್ತು ಇಂದ ಹೊತ್ತಾತಲ್ಲ ಇವ ಹುಲ್ ದುಂಡ್ಗೆ ಹಾಕಿ ಬರೋದ ಈಗ ಬಂದು ನೋಡಿ ಬಂದಾಕೆ ಕುಂತಿಲ್ಲ ನಾನು ಹುಡುಗರು ಸಾಲಿಗೆ ಹೋಗಿದ್ದೆ ಎಲ್ಲ ಮನೆ ಹರಿವಿತ್ತವ ಹೊಂದಿಗೆ ಮಾಡಿ ಟೋಟ ಮನೆ ಜಾ ಕಸ ಹೊಡೆದ ನೆಲ ಒರೆಸಿ ಅಟ್ ಈಗ ಜಾಕ ಮಾಡೇನೇನೆ ಇನ್ನು ಉದ್ಯೋಗಿತ್ತ ಬಾ ಇಲ್ಲ ನಾನು ಹೊಕ್ಕೇನಿ ನಂದು ಹಾರ ಐತಿ ಇವ್ರ ಅಜ್ಜಾರು ಹುಲ್ಲು ದುಂಡ್ಗೆ ಹಾಕೋದೈತಿ ಮತ್ತು ಸಂಜೆ ಮುಂದೆ ಬರ್ರಿವಾ ಗೋಧಿ ಹುಲ್ಲು ದುಂಡ್ಗೆ ಹಾಕಿ ಕೊಡ್ಬಾರ್ರಿ ಮಿಷಿನ್ ಸಿಕ್ಕಾವ ಈಗ ಅನ್ನಕತ್ತಾರ ಹೆಂಗೆ ಮಾಡೋನು ಅಲ್ರಿ ಕಾಕಾರ ನಮ್ಮದು ಹೊಲ ಗೋಧಿ ಹೊಲ ಅರ್ಧ ಆಗೈತ್ರಿ ಕೋದದ್ದು ಮತ್ತು ಅದು ಹುಲ್ಲು ದುಂಡ್ಗೆ ಹಾಕೋದೈತ್ರಿ ಅವರು ಅವಸರ ಮಾಡತ್ತಾರ್ರಿ ಮಿಷಿನ್ಗೆ ಹಾಕಿಸಿ ಬನಿ ಒಟ್ಟೋದೈದು ಅರ್ಧ ಆಗ್ಯಾವ ನಾವು ಬನಿ ಒಟ್ಟಬೇಕು ಮೊದಲು ಗೋಧಿ ಕೀಳ್ದಾಗಿ ಮಾಡಿ ಹುಲ್ಲು ದುಂಡ್ಗೆ ಹಾಕಿ ಕೊಡ್ರವ ನಾವು ಒಂದಿನ ಮಿಷಿನ್ಗೆ ಹಾಕಿಸ್ಕೊಂಡು ಒಟ್ಟು ಬನಿ ಒಟ್ಬೇಕನ್ನಾಕತ್ತಾರ್ರಿ ನಮ್ದು ಗೋಧಿ ಹೊಲ ಹಿಡ್ದು ಅರ್ಧ ಆಗೈತ್ರಿ ಕಾಕಾರ ಅದ ಹೇಳಿಲ್ರಿ ಕಾಕಾರ ಏನಂತಾರೆ ಅದಕ್ಕೆ ಅವ್ರ ಅಂತೇಳಿ ಹೋಗೋಣ ಬರ್ರಿ ಅಂತ ಕರ್ಕೊಂಬನ್ರಿ ಇರುವಲ್ವಾ ತಂಗಿ ಅದ್ರಾಗ ಒಂದಿನ ಸೌಡಿ ಮಾಡ್ಕೊಂಡು ಎಲ್ಲರೂ ಬಂದು ಸಂಜೆ ಮುಂದೆ ಬರ್ರಿ ನೀವು ಮುಂಜಾನೆಯಾಗ ನೀವು ಹಿಡಿದ ಗೋಧಿ ಹೊಲನ ಗೋಧಿ ಕೊಯ್ಯಾಕೋರಿ ಸಂಜೆ ಮುಂದೆ ಬರ್ರಿವ ಸಂಜೆ ಮುಂದೆ ಬಂದು ಅದನ್ನೊಟ್ಟು ಹುಲ್ಲು ತುಂಡ್ಗೆ ಹಾಕೊಡ್ರಿ ಯವ್ವ ನೀವು ಗುತ್ತಿಗೆ ಅಂದ್ರೆ ಗುತ್ತಿಗೆನಾರ ಹಿಡ್ಕೊರಿ ದಿನಗೂಲಿ ಅಂದ್ರೆ ದಿನಗೂಲಿಯಾರ ಹಿಡ್ಕೊರಿವ ನೋಡ್ರಿವ ನಿಮ್ಮ ತಮ್ಮಾರ ನೌಕರಿ ಮಾಡ್ಕೊತ ಹೋಗಿ ಅಲ್ಲಿ ಧಾರವಾಡದಾಗ ಹೋದಾರ ನಾನು ಒಬ್ಬಂಟಿಗೆ ಒಟ್ಟು ಮಾಡಿಕೊಡ್ರಿವ ಪುಣ್ಯ ಬರ್ತೈತೆ ನಿಮ್ಗೆ ಹೌದೇಪ್ಪ ನೀ ಹೇಳೋದು ನೋಡಿದ್ರೆ ನಮಗೂ ಜೀವ ಮರ ಅಂತೈತಿ ಆದ್ರೆ ಗುತ್ತಿಗೆ ಹಿಡಿದೋದು ಹೊಲ ಅದಾವಲ್ಲ ನಮಗೂ ಒಂದು 20 ದಿನ ಆತಿ ಸುಗ್ಗಿ ಮಾಡಾಕತ್ತಿ ಈ ಹೊಲಗಳು ಕಿಸರುಗೊಂಡವಪ್ಪ ಹಾಲು ತಡಿ ಗಂಡು ಮಕ್ಳು ಕೇಳ್ತೇವೆ ಅದ ಅಲ್ಲೇ ಪಕ್ಕೀರಪ್ಪನ ಬಂದು ನೋಡಿ ಕೇಳ್ರಿ ಅವನ್ನ ಯಾಕಪ್ಪ ಕಾಕ ಏನಾರೈತನ ಏನಿಲ್ಲ ಮಾರಾಯ ಒಂದು ಮ್ಯಾದಾರ್ಗೆ ಗೋಧಿ ಕೊಯ್ಯಾಕ ಕೊಟ್ಟಿದ್ನಿ ಮಾರಾಯ ಅವರು ಅರ್ಧ ಮಾಡಿ ಹೋಗ್ಯಾರ ಇಂದು ಬರ್ತೇವೆ ನಾಳೆ ಬರ್ತೇವೆ ಅನ್ನಕತ್ತಾರ ಅದು ಬಿಟ್ಟು ಯಾರ ಸಿಕ್ಕ್ರ ದುಂಡ್ಗೆ ಹಾಕೋರಿ ಅಜ್ಜಾರ ಅನ್ನಕತ್ತಾರ ಒಂದಿಟ್ಟು ಅವರೆಲ್ಲ ಗೋಧಿ ಕೂದಾರ ಮಾರಾಯ ಅದ್ರ ಪೆಂಡ್ ಅದಾವ ಅಟ ಹುಲ್ಲು ದುಂಡ್ಗೆ ಹಾಕಿ ಕೊಡ್ರಿಪ್ಪ ಪುಣ್ಯ ಬರ್ತೈತೆ ನೋಡಿ ನಿಮ್ಗೆ ಕಾಕ ನಾವು ಹಿಡ್ಸೋದು ಹೊಲಗಳು ಅದಾವಲ್ಲ ಮಾರಾಯ ನೀ ಹೇಳೋದು ನೋಡಿದ್ರೆ ಜೀವ ಮರ ಅಂತೈತಿ ಏನ ಆಗೋಲ್ದಾಕ ಒಂದು ದಿವಸ ನಮ್ಮದು ಇದನ್ನ ಹೊಲ ಗೋಧಿನ ಮುಂಜಾನೆ ಹೋಗಿ ಕೊಯ್ಯನು ಸಂಜೆ ಮುಂದೆ ಒಂದು ದಿವಸ ದುಂಡ್ಗೆ ಹಾಕಿ ಕೊಟ್ಟು ಬರಂತು ಪಾಪ ಹಿರೇ ಮನುಷ್ಯ ಅಲ್ಲಿಂದ ಇಲ್ಲಿಗೆ ಹೇಳಕ್ಕೆ ಬಂದಾನ ನೀ ಬೀರಪ್ಪನಾಗ ಮತ್ತು ಪರಮೇಶನಾಗಟ ಹೇಳ್ಕೊ ಅವ್ರನ್ನೊಂದು 2 ದಿನ ತಮ್ಮದು ಉದ್ಯೋಗ ಮಾಡತ್ತಾರ ಈಗ ಅವ್ರು ಹೊಟ್ಟೆ ಹೇರ್ಕೊಳಕತ್ತಾರ 2 ದಿನ ಕರ್ಕೊಂಡು ಬಾ ಹೊಟ್ಟೆರು ಅದು ಏನು ಮಾಡಿದ್ವ ನೋಡು ಅವ ಬೀರ ಕುಡುಕ್ ಸೋಳೆ ಮಗ ಬಿಡುವ ಅವ ಏನು ಬಂದ ಬಿಟ್ಟ ನೇಮ್ದಾವಲ್ಲ ನೋಡು ತಡಿ ಆತವ ಕಾಕ ನೀ ಏನು ಚಿಂತೆ ಮಾಡಬೇಡಪ್ಪ ನಾವು ಒಂದು ದಿವಸ ಸಂಜೆ ಮುಂದೆ ಬಂದು ದುಂಡ್ಗೆ ಹಾಕಿ ಕೊಡ್ತೇವೆ ಇರುವಲ್ದಾಗ ಮತ್ತು ನಿಮ್ಮ ದೊಡ್ಡ ಪಗಾರ ಮಾತಾಡ್ರು ಮರ ಸಂಜೆ ಮುಂದೆ ಬರ್ತೇವೆ ಕಾಕ ಅದನ್ನು ದಿನಗೂಲಿ ಹಾಕಿ ಕೊಡುವಂತವಪ್ಪ ಇವು ನಮ್ಮ ಗೋಧಿ ಹೊಲಗಳು ಗುತ್ತಿಗೆ ಹಿಡಿದದಾವು ಇನ್ನು ಮುಂಜಾನೆ ಹೋಗಿ ಕೊಯ್ತೇನೋ ನಶಿನ್ಯಾಗ ಸಂಜೆ ಮುಂದೆ ಬಂದು ಅಷ್ಟು ದುಂಡ್ಗೆ ಹಾಕಿ ಕೊಡ್ರಪ್ಪ ಇವತ್ತು ಆಲೇರು ನಾಳೆ ಯಾರ ಬರ್ರಿ ಪುಣ್ಯ ಬರ್ತೈತೆ ನೋಡಿ ನಿಮ್ಗೆ ಯಾವ್ದಂತ ಮಾಡ್ತಿರುವ ನೀವು ಅಲ್ಲೇ ಗೋಧಿ ಹೊಲ ಅರ್ಧ ಆಗೈತಿ ಹೊಳ್ಳಿ ಹತ್ತಿ ಹೊಲಗಳು ಒಡೆದು ನಿಂತು ಅವ್ನು ಬಿಡಿಸ್ಬೇಕಂತೀರಿ ಬೀಳ್ಜಾಳ ಯಾವಾಗ ಕೊಯ್ತೀರಿ ತೆನಿ ಯಾವಾಗ ಕೊಯ್ತೀರಿ ಏನೇನು ಮಾಡ್ತಿರುವ ಯವ್ವ ಯಾರ ಬಂದು ಹೇಳಿದ್ರಂದ್ರೆ ಜೀವ ಮರ ಅಂತೈತೆ ಹ್ಞೂ ಅನ್ನೇನ ಅಂತ ಹ್ಞೂ ಅಂತೀರಿ ನಿಮ್ಗೆ ನಿಗ್ರಹಕ್ಕವ ನೋಡ್ರಿವ ಗಿರ್ಜಕ್ಕ ನಾನು ಹೊಕ್ಕೇನಿ ಜಾಕ ಮಾಡಿದ್ದು ಅರಿಬಿದವ ಒಗದು ಹಾಕ್ತೀನಿ ಮತ್ತು ಸಂಜೆ ಮುಂದೆ ಹೋಗೋದಾದ್ರೆ ಹೋಗುಣ್ರಂತ ಆಗೋಲ್ ತಗೋ ನಾವು ಒಂದು 4 ದಿನ ತ್ರಾಸಾದ್ರೆ ಆಗೋಲ್ದಾಕ ನಮ್ಗೆ ಯಪ್ಪ ದುಡ್ಕೊಳ್ಳೋಂತವ ಮತ್ತೇನು ಮಾಡೋಣ ಸುಗ್ಗಿ ದಿನ ಇವ ಅಣ್ಣ ಹೊಟ್ಟೆ ಹೇಳಿದ್ನು ಅಲ್ಲೊಂದು ತಿರ್ಲಾಪುರ ಭೂಮಿಯಾಗ ಒಂದು ಹೊಟ್ಟಿಂದ ಬನಿ ಐತಿ ಹೊಳೆ ತೆಲ್ಮರಬ್ದಾಗ ಒಂದು ಐತಿ ತೆಲ್ಮರಬ್ದಾಗಿಂದ ಒಂದು 4 ಗಾಡಿ ಆಕತ್ತೆ ಅಂತ ಮತ್ತು ಈ ತಿರ್ಲಾಪುರದಾಗಿಂದ ಒಂದು 2 ಗಾಡಿ ಆಗು ಅಷ್ಟೈತಿ ಹೊಟ್ಟು ನೋಡ್ಕೊಂಬರಕ ಬರ್ತಾನ ಕೇಳ ಬೇಕಂದಿದ್ದ ಬರ್ತಾನೆ ತಡಿಪ ಇಲ್ಲೇ ಹೊರಗೆ ಹೋಗ್ಯಾನ ಬಂದಂದ್ರೆ ಹೇಳ್ತಾನೆ ಏನ ಇಲ್ಲಿರ ನಿಮ್ಮ ಮನೆಗೆ ಕಳಿಸ್ಕೊಡ್ತೇನೆ ತೋ ಏನ ಅವನು ಅಷ್ಟು ಮಾಡುವ ನಾನು ಹೋಗ್ತೇನೆ ಇವ ನಂದರ ಎಲ್ಲ ಹಾರೆ ಹಂಗೆ ಆಗೈತಿ ಸುಗ್ಗಿ ಚೆಲುವು ಆಗೋಕಿನ ಮೊದಲು ಒಂದು ಡೆಬ್ಬಿ 2-3 ಚಿಟ್ಟೆ ಕೇಸ್ ಮಾಡಿ ಇಟ್ಕೊಂಡಿದ್ದೆ ಆಗಾಕ ಬಂದವು ಡೆಬ್ಬಿಯಾನು ಜೋಳ ಹಸಿ ಮಾಡಿ ಹಿಟ್ಟು ಹಾಕಿಸ್ಕೋಬೇಕು ಎಲ್ಲ ಉದ್ಯೋಗ ಹಂಗೆ ಐತಿವ ಮತ್ತು ಸಂಜೆ ಮುಂದೆ ಹೊಲಕ್ಕೆ ಹೋಗ್ಯನಂತಾರ ಗೋಧಿ ಹುಲ್ ದುಂಡ್ಗೆ ಹಾಕಕ್ಕೆ ಬಡ ಹಾರೆ ಮಾಡ್ಕೋಬೇಕವ ನಾನು ಯಾಕೆ ಏನು ಮಾಡಿದಿ ತಿನ್ನಕ್ಕೇನ್ರ ಮಾಡೇನಿಲ್ಲ ಮಾಡೇನಿ ಮಾರಾಯ ತಿನ್ನಾಕ ರೊಟ್ಟಿ ಅದಾವು ತೊಗರಿಬೇಳೆ ಕುದಿಯಾಕಿ ಮತ್ತು ನಾನು ಕಸ ಹೊಡೆದು ನೆಲ ಒರೆಸಿ ಜಳಕ ಮಾಡಿ ಬಂದೇನಿ ಅವ ಮಾದೇವಜ್ಜ ಸಂಜೆ ಮುಂದರ ಬಂದು ಒಂದಿಟ್ಟು ಗೋಧಿ ಹುಲ್ಲು ಐತಿವ ದುಂಡ್ಗೆ ಹಾಕಿ ಕೊಡ್ರಿ ಅಂತ ಹೇಳಕ್ಕೆ ಬಂದಿದ್ದೆ ಅದಕ್ಕೆ ಫಕೀರಪ್ಪಣ್ಣ ಮತ್ತು ಸುವರ್ಣಿ ಬಂದಿದ್ರು ಮತ್ತು ಫಕೀರಪ್ಪಣ್ಣ ನೀನು ಹೊಟ್ಟೆ ಹೇಳಿದ್ದೆ ಅಂತ ದನಕ್ಕೆ ನಮ್ಮದು ಹೊಟ್ಟೆ ಸಾಲುದಲ್ಪ ಮಾರಾಯ ವರ್ಷಂಗಟ್ಲೆ ಇನ್ನೊಂದು 2 ಗಾಡಿ ಹೊಟ್ಟಬೇಕು ಎಲ್ಲಾರ ಇದ್ರೆ ಹೇಳಂದಿದ್ದೆ ಅಂತ ಬಂದಿದ್ದು ನೋಡು ಹೇಳಕ್ಕೆ ಅಣ್ಣ ಅದಕ್ಕೆ ಬಂದಂದ್ರೆ ಹೇಳ್ತಾನೇನ ನಿಮ್ಮ ಮನೆಗೆ ಕಳಿಸ್ಕೊಡ್ತೇನೆ ತಗೋ ಅಂದೇನಿ ಹೋಗಿ ಬರೋಗು ಹೋಗ್ಲಿ ಹಂಗಾರ ಐತೆ ಅಂತ ಚಲೋ ಆತು ಬಿಡ ಮಾರಾಯ ನನಗೆ ಅದ ಚಿಂತೆ ಬಂದಿತ್ತು ಐತೆ ಅಂದ್ರೆ ಹೋಗಿ ನೋಡ್ಕೊಂಡಾರ ಬರಕ್ಕೆ ಬರ್ತೈತೆ ಪರಾನ ಹೋಗಿ ಹೊಲಕ್ಕೆ ಏನು ಮಾಡಾತಿ ಪಕೀರ ಮನೆಗೆ ಬಂದಿದ್ದೆ ಅಂತ ಮತ್ತು ಆಕೆ ನಿಮ್ಮ ವೈನಿ ಹೇಳಿಳಪ್ಪ ಹೇಳಿ ಕಳ್ಸಿಳ ಹೊಟ್ಟೆ ಐತೆ ಅಂದೆ ಅಂತಲ್ವ ಮರಾಯ ಎಲ್ಲೈತಿ ಚಲೋ ಆತು ಬಿಡ ಮರಾಯ ನನಗೆ ಎಲ್ಲಾರನ್ನೂ ಕೇಳಿದ್ದೆ ಈಗ ಹೊಟ್ಟೆ ಸಿಗುವಲ್ವು ಎಲ್ಲಿ ಐತಿ ಓ ಸೌಡಿ ನೀ ಖಾಲಿ ಅದೇನ ಖಾಲಿ ಇದ್ರೆ ಹೇಳು ಹೋಗಿ ನೋಡ್ಕೊಂಡ್ರೆ ಬರೋಣ ಸೈಕಲ್ ಮೋಟ್ರ್ ತೊಗೊಂಡು ಹೋಗಿ
ಐತೆನ ಒತ್ತಟೆ ತೆಲ್ಮರ್ಬದಾಗ ಒಂದು 3 ಗಾಡಿದೈತಿ, ಇಲ್ಲೊಂದು ಇದ್ರಾಗ ಕಿರ್ಲಾಪುರದಾಗ ಒತ್ತಟೆ ಐತಿ. ಮತ್ತು ಎರಡೂ ಕಡೆ ನೋಡ್ಕೊಂಬರೋಣ ಅಂತೇನೆ. ಹೆಂಗೆ ಮಾಡೋಣ ಅಂದ್ಕೊಂಡು ಮೊದಲ ಮಾತಾಡ್ಕೊಡೋಣ ಮಾಲಕನ ಕೂಡ. ಈಗ ಮಾತಾಡಿ ರೊಕ್ಕದ ಹೊಂದಿಸ್ಕೊಂಡು ಹೋಗಿ ನೋಡಿ ಬರೋಣ. ಏನು ನೋಡಿ ಅಲ್ಲೇ ಅವ್ನು ಕರೆಸ್ಕೊಂಡು ಹೊಲಕ್ಕೆ ಹೊಂದಿಸ್ಕೊಂಡು ಬರೋಣ. ಹೆಂಗಂದು ಅಷ್ಟು ಮಾಡಲ್ಲ. ಹಂಗಾರ ಅವ್ನ ಫೋನ್ ನಂಬರ್ ಏನರ ಐತೆ ನಿನ್ನ ಕಡೆ? ಫೋನ್ ನಂಬರ್ ಇದ್ರೆ ಫೋನ್ ಮಾಡ, ಹೊಲಕ್ಕೆ ಬಾ ಅಂತ ಹೇಳವಂಗ. ನೀವು ಹೊಲ ನೋಡಿನ ಹೊಲಕ್ಕೆ ಹೋಗೋಣ. ಹೋಗಿ ಅವ್ನು ಕೂಡ ಮಾತಾಡಿ ಹೊಟ್ಟು ಹೊಂದಿಸ್ಕೊಂಡು ರೇಟ್ ಹೊಂದಿಸ್ಕೊಂಡು ಹೋಗಿ ಸಂಜೆ ಮುಂದೆ ಆದ್ರೆ ಸಂಜೆ ಮುಂದೆ ಎಲ್ಲ ಹೋಗಿ ಹೊಂದಿಸ್ಕೊಂಬಂದ್ರೆ ಯಾವುದು ಇದು ಚಿಂತಿಲ್ಲ, ನೋಡಿ ಬರೋಣ. ತಡಿಪ ಹಂಗಾರ ಅವಂಗೆ ಫೋನ್ ಹಚ್ಚಿ ಕೇಳ್ಕೊತಾನೆ. ಫೋನ್ ಹಚ್ಚಿ ಕೇಳ್ಕೊಂಡು ಬರ್ರಿ ಅನ್ನಂದ್ರೆ ಹೋಗಿ ಹೊಲಕ್ಕೆ ಹೋಗಿ ಹೊಲ್ದಾನ ಹೊಟ್ಟು ನೋಡಿ ಅಟ್ ರೇಟ್ ಹೊಂದಿಸ್ಕೊಂಡು ಮಾತಾಡ್ಕೊಂಡು ಬರೋಣ ಅಂತ. ಹಂಗಾರ ಏ ಮರಯ್ಯ, ಇವ್ನು ಬಿಟ್ಟು ಯಾವ ಹೊತ್ತಾತು ನೀನು ನಿಂತ್ಬಿಟ್ಟವು ನಿನ್ನ ದಾರಿ ನೋಡ್ಕೊತ ಎಲ್ಲಿ ಹೋಗಿದ್ದಿ? ಬಾ ನಾ ಆಕಳ ಬಿಚ್ಚೇನಪ್ಪ ಹಕ್ಕಿಯಾಗಿನು ಹೊರಗೆ ಹೊಡ್ಕೊಂಡು ಬರಾಕತ್ತಾನೆ. ಒಂದು ಫೋನ್ ಬಂತು, ಫೋನ್ಯಾಗ ಮಾತಾಡ್ಕೊತ ನಿಂತ್ನಿ. ಅವು ಆಕಳ ಸಂಪನ್ನ ಅದಾವು, ಬೇಷಪ್ಪ ಈಲಾಗ್ಯಾವ ನಿನಗೆ. ನೀ ಇಲ್ಲೇ ಮುಂದಕ್ಕೆ ಹೋಗೋದಲ್ಲ, ಬೇಷವು. ಈ ಯಾರ್ದಾರ ಬನ್ನಿ ಹತ್ತಲಿ ಯಾವಾರ ಗಿಡ ಗಂಪ್ಳಿ ಕಡಿಲಿ ಬೇಯ್ತಾರ. ಏನೋ ಹೊಟ್ಟಿನ ಸುದ್ದಿ ಮಾತಾಡಕತ್ತಿದ್ರಪ್ಪ. ಮತ್ತು ನನಗೂ ದನ ಭಾಳ ಅದಾವು, ಹೊಲ್ದಾನ ಹೊಟ್ಟೆ ಸಾಲುದ್ರಪ್ಪ. ನೋಡೇನ ನನಗೂ ಒಂದು 2 ಗಾಡಿ ಹೊಟ್ಟೆ ಎಲ್ಲಾರ ಸಿಕ್ಕ್ರ. ಇವತ್ತು ನಾವು ನೋಡಕ್ಕೆ ಹೊಂಟೇವಿ, ನೋಡಿ ಬರ್ತೇವೆ. ಹಂಗಾರ ನಿನಗೂ ಬೇಕಾದ್ರೆ ಅದ್ರಾಗ ಉಳಿದ್ರೆ ನೀನು ತಗೋ ಹಂಗಾರ. ಇವ 2 ಕಡೆ ಹೇಳ್ಯಾನೀಗ. ತಿರ್ಲಾಪುರದಾಗ ಒಂದು ಕಡೆ ಐತೆ ಅಂತ, ತೆಲ್ಮಾರ್ಬದಾಗ ಒಂದು ಕಡೆ ಐತೆ ಅಂತ. ಈಗ ನನಗೇನು ಅಷ್ಟು ಬೇಕಾಗದಲ್ಪ ಮರಯ್ಯ, 2 ಗಾಡಿ ಹೊಟ್ಟು ಬೇಕು. ಮತ್ತು ಉಳಿತೈತಿ ಹೊಂದಿಸ್ಕೊಂಬರೋಣ ಮಾತಾಡಿ ಇಬ್ಬರು. ಉಳಿತಂದ್ರೆ ಅದ್ರಾಗ ನೀನು ಹೇರ್ಕೊ, ನಾನು ಹೇರ್ಕೊತಾನೆ. ನನ್ನ ಗಾಡಿ ತಗೋ. ನೀವು ಹೇರಾಕೆ ಬಂದ್ರಿ ಅಂದ್ರೆ ನಾನು ನಿನಗೂ 2 ಗಾಡಿ ಹೇರ್ಕೊಡ್ತೇನೆ ತಗೋ. ನನಗೇನು ಬಾಡಿಗೆ ಕೊಡೋದು ಬೇಡ. ನನಗೆ ಒಟ್ಟು ಹೇರ್ ಕೊಟ್ರೆ ಸಾಕು, ಬಾಡಿಗೆ ಏನು ಕೊಡೋದು ಬೇಡ. ಹೇರಾಕೆ ಬಂದ್ರೆ ಸಾಕು, ಹೊಟ್ಟು ಹೇರಾಕೆ. ಹಂಗಾರ ಅಷ್ಟ ಮಾಡೋಣಲ್ಲ. ಈಗ ನಾವು ಇಬ್ಬರು ಪಕ್ಕೀರ ನಾನು ಹೋಗಿ ಹೊಟ್ಟು ನೋಡ್ಕೊಂಡು ಬಂದ್ವಿ ಅಂದ್ರೆ ಹೇಳ್ತೇವೆ ತಗೋ, ನೀನು ನಾವು ಕೂಡ ಹೇರಕ್ಕೆ ಹೋಗೋಣ ಅಂತ. ನನಗೆ 2 ಗಾಡಿ, ನಿನ್ನ 2 ಗಾಡಿ ಹೇರ್ಕೊಂಬರೋಣ ಅಂತ. ಹಂಗಾರ ನಾನು ಭಾಳ ಕಡೆಗೆ ಕೇಳಾಡೇನೋ, ನಾ ಭಾಳ ಮಂದಿ ಕೇಳಾಡೇನಿ. ಹೊಟ್ಟೆ ಸಿಗೋಲ್ವು ಮರಯ್ಯ, ಈಗ ಹೊಟ್ಟೆ ಸಿಗೋಲ್ದು. ಈ ಕಡ್ಲಿ ಹೊಲಗಳ ಭಾಳ ಈ ವರ್ಷ. ಗೋಧಿ ಹೊಲ ಕಡಿಮೆ, ಮತ್ತು ಗೋಧಿ ಬೀಜಾಳ ಕಡಿಮೆ, ಕಡ್ಲಿ ಹೊಲಗಳ ಭಾಳ. ಹೀಗಾಗಿ ಗೋಧಿ ಹೊಟ್ಟೆನೇ ಸಿಗೋಲ್ವು. ಇನ್ನೂ ನೀರಾವರಿ ಗೋಧಿ ಬಂದಿಲ್ಲ, ಹಸಿ ಅದಾವು. ಇವು ಮುಕ್ಕಟ್ಟಾಗಿದ್ವು, ಒಂದೊಂದು ಬಂದಾವ ಈಗ. ಹೀಗಾಗಿ ಅದಕ್ಕೆ ಈಗ ನೀವು ಇಬ್ಬರು ಹೊಟ್ಟಿನ ಸುದ್ದಿ ಮಾತಾಡಕತ್ತಿದ್ರಲ್ಲ, ಅದಕ್ಕೆ ನನಗೊಂದು ನೋಡ್ರಪ್ಪ ಅಂತ ಹೇಳಕ್ಕೆ ಬಂದೆ. ಬೇಷ್ ಆತ್ಬಿಡು ಮರಯ್ಯ, ನೀವು ಸಿಕ್ಕದು ನನಗೆ. ಅಲ್ಲೋ ಮರಯ್ಯ, ಒಬ್ರಿಗೊಬ್ರು ಆಗೋದಪ್ಪ. ಮತ್ತು ನೀನು ಒಬ್ಬಂಟಿಗೆ, ನಾವು ಒಬ್ಬಂಟಿಗ್ಯಾರ. ಮತ್ತು ನೀ ಗಾಡಿನೂ ಕೊಡ್ತೇನೆ ಅಂತಿದ್ದಿ. ಮತ್ತು ಇವು ಬಕ್ಕೀರಪ್ಪನು ಕರ್ಕೊಳ್ಳೋಣ ಹೇರಾಕ. ಆ ಬೀರ ಇವ ಅದಾರ ಸಾಮ್ಲಿಂಗ, ಅವರೊಂದಿಬ್ಬರನ್ನ ಕರ್ಕೊಂಬರ್ತೇನೆ. ಹೇರ್ ಬಿಡೋಣ ತಗೋ ಸಂಜೆ ಮುಂದೆ. ಇವ್ರು ಮುಂಜಾನೆ ಗೋಧಿ ಕೊಯ್ಯಕ್ಕೆ ಹೋದ್ರೆ ಹೋಗಿ ಬರುವಲ್ಲ ರೊಕ್ಕ. ಆತವ ನಾನು ದನ ಬಿಡ್ತಾನೆ, ನಿಂದಿರ್ದುಲ್ಲವು. ಮತ್ತು ಎಲ್ಲಾರ ಹೋಗಿ ಯಾರ್ದಾರ ಬೇಲಿ ಪಲಿ ಹೋಗಲಿ ಬಿಡಲಿ, ನಾನು ದನ ಬಿಡ್ಬೇಕಪ್ಪ, ಹೋಗ್ತೀನಿ. ಲೇ ಮಾರಾಯ ನವೀನ, ಹುಷಾರಿಂದ ಹತ್ತಪ್ಪ ಗಾಡಿ ಮ್ಯಾಗ. ಮತ್ತು ಮಾರಾಯ ನಿನ್ನ ಕರ್ಕೊಂಬಂದೆ ನೀ ತುಪ್ಪ ನೀವು ಹಾರೇವು. ಮತ್ತು ನಿಮ್ಮಪ್ಪ ಸಿಟಿಗೆ ಹೇಳ್ತಾನಪ್ಪ, ಚೆಂದಾಗಿ ಹುಷಾರಿಂದ ಹತ್ತು ಮಾರಾಯ. ನೀನು ಕಿಡಿಗೇಡಿ ಭಾಳ ಅದಿದೆ. ಗಾಡಿ ಕಳ್ತ ನಾನು ಗಾಡಿ ಆಶಕ್ಕೆ ನಾನು ಬೇನ್ ಹತ್ತಿ ಬಿಡ್ತೀಪ್ಪ ಮಾರಾಯ, ಗಾಡಿ ಹೊಡಿ ಆಶಕ್ಕೆ. ಹೌದು ಕಾಕ, ಮತ್ತು ಹೇರೋದಾಗಿಂದ ಮನೆಗೆ ಹೋಗುವ ಹೊತ್ನ್ಯಾಗ ನನ್ನ ಕೈಯಾಗ ಗಾಡಿ ಕೊಡ್ಬೇಕಪ್ಪ. ಮತ್ತು ನೀನು ನನಗೂ ಕೊಡ್ತೇನೆ ಮಾರಾಯ, ಕೊಡ್ಲಿರಿ ಹೆಂಗೆ ಕೊಡ್ತೇನೆ. ಈ ಹೆಣ್ಮಕ್ಳು ಏನಿವು ಇನ್ನೂ ಬರವಲ್ವು, ಹುಲ್ಲು ಹೇರೋದು ಇನ್ನೂ ಭಾಳ ಐತಿ. ಹೊತ್ತು ಮನಗಾಕ ಬಂತ ಇನ್ನೂ ಬರವಲ್ವು ಹೆಣ್ಮಕ್ಳು. ತಂಗಿ ಲಗು ಬರ್ರಿ ಅವ್ವ, ಎಷ್ಟೊತ್ತು ಮಾಡ್ತೀರಿ? ಎಷ್ಟೊತ್ತಾತು ನೋಡಿ ಗಾಡಿ ಬಂದು. ಅರ್ಧ ಹುಲ್ಲು ಹೇರಿದ್ದೀವಿ ನಾವು ಆ ಹುಡುಗನ ಕರ್ಕೊಂಡು ಇಬ್ಬರು, ಇನ್ನೂ ಬರುವಲ್ರಿವ. ಹಾಂ ಆತಾತೇನ ಬಂದೀವಿ. ಅವ್ರು ಎಲ್ಲಿ ಅದಾರವ? ಉಳ್ಕಿದಾರ ಇನ್ನೂ ಎಲ್ಲಿ ಕಾಣವಲ್ರಲ್ಲ. ಬಂದ್ರೇನ ಅವರು? ಬಂದ್ರೇನ? ಇಲ್ಲೇ ಹಿಂದೆ ಅದಾರೇನ ಅವರು? ಬಂದ ಬಿಟ್ರಿಪ್ಪ. ಬಂದ್ರಂತೀವ ನೀನು, ಇನ್ನೂ ಕಾಣವಲ್ರ ಅವರು. ಯಾವಾಗ ಹೇರ್ತೀರಿ ನೋಡುವ, ಹೊತ್ತು ಮುನಿಗಿದ್ರು ನಮ್ಗೇನು ಗಾಡಿ ಲೈಟ್ ಹಚ್ಕೊಂಡು ಹೇರಾರ ನಾವು. ಯಾವಾಗ ಹೇರಿ ಆಗಿ ಮಾಡಿಕೊಟ್ಟು ಹೋಗ್ತೀರಿ ನೋಡು. ಬರ್ರಿ, ಅಣ್ಣ ಸಿಟಿಗೆದ್ದಾನ. ಎಷ್ಟೊತ್ತು ಮಾಡ್ತೀರಿ? ಯಾರ್ದಾರ ಮ್ಯಾರೇಜ್ ಏನಾರ ಕಂಡು ಅಂದ್ರೆ ಕಾಯಿ ಕಸರು ಹರ್ಕೋತ ನಿಂತು ಬಿಡ್ತೀರವ ನೀವು. ಬರ್ರಿ. ಆಕೆ ಗಿರ್ಜಾಕೆ ಇಲ್ಲದ ಇನ್ನೂ ಬಂದೇ ಇಲ್ಲಲ್ಲಕ್ಕೆ, ಲಗುನ ಕರಿಯಕಿನ. ಯವ್ವ ನಮ್ಮ ಹೊಲಕ್ಕೆ ಬಂದಿರುವ, ನಮ್ಮ ಹೊಲ್ದಾಗ ಹಾರೆ ಮಾಡಿ ನಮ್ಮ ಹೊಲ್ದಾಗ ಏನು ಕಾಯಿ ಕಸರದವನ್ನ ಅಷ್ಟೇ ಹರ್ಕೊಂಡು ಹೋಗ್ರುವ. ಮಂದಿ ಹೊಲ್ದಾಗ ಏನು ಹಿಡಿಯಾಕೆ ಹೋಗ್ಬೇಡ್ರಿವ. ಹಾಂ ಇಲ್ಲ ಇಲ್ಲೇಪ್ಪ ಬಂದ್ಲ. ಯಾಕವಾ ಗಿರ್ಜಕ್ಕ, ಎಷ್ಟೊತ್ತವ ನೀ ಬರೋದು? ಎಲ್ಲರೂ ಬಂದರು ಬರೋದಿಲ್ವಾ ನೀನು? ಎಲ್ಲರದು ಆದರೂ ನಿಂತು ಆಗೋದಿಲ್ವ? ಲಗು ಬರ್ಬೇಕವ. ಎಷ್ಟೊತ್ತು ಮಾಡ್ತೀರಿ ನೋಡು, ತಡ ಇಲ್ದ ಹೊತ್ತು ಮುಳುಗ್ತತಿ. ಸಂಜೆ ಎಳೆವು, ಸಂಜೆ ಮುಂದೆ ಬರೋದಂದ್ರೆ ಹಿಂಗೆ ಅನ್ವಾ. ಎಷ್ಟೊತ್ತಿಗೆ ಬರೋದು ನೀವು? ಅಲ್ಲಿ ಯಾರು ಹೊಲ್ದಾಗ ಏನು ಕಾಯಿ ಕಸರು ಹರಿಬೇಡ್ರಿವ. ಬಾಜು ಹೊಲ್ದಾರ ನಮ್ಮ ಕೂಡ ತಕರಾರು ತೆಗಿತಾರ, ಹಂಗೆ ಮಾಡಬೇಡ್ರಿ. ಅಯ್ಯ ಇಲ್ಲ ಇಲ್ಪ ನಾವು ಯಾರು ಹೊಲ್ದಾಗ ಏನು ಹಿಡ್ದಿಲ್ಪ, ಏನು ಮುಟ್ಟಿಲ್ಲ.
ದಾಟಿ ಬಂದೀವಿ. ತಗೋರಿ ಹೊರಾಕ ಚಲೋ ಮಾಡ್ರಿ. ಆ ಗಾಡಿಗೆ ಕೊಡ್ರಿ ಒಬ್ಬೊಬ್ರು ಒಂದೊಂದು ಪೆಂಡಿ ತಂದು ಹುಡುಗನ ಕೈಯಾಗ ಕೊಡ್ರಿ, ಅವ ಒಟ್ಟತಾನ ಅಲ್ಲಿ ಮೇಲೆ. ಲೇ ಸುವರ್ಣಿ, ನೀ ಎತ್ತರದಿಲ್ಲ, ನೀ ಜಿಗದ ಒಗಿತಿದ್ದಿ ಮೊನ್ನೆ ಕಡ್ಲಿಕಾಯಿ ಒಗ್ಯಾಕತ್ತಿದ್ದಲ್ಲ, ಹಂಗೆ ಒಗಿ. ಜಿಗದ ಒಗ್ಯಾಕ ಇದು ಕಡ್ಲಿಕಾಯಿ ಅಲ್ಲ, ಗೋಧಿ ಹುಲ್ಲು ನುಣ್ಣುತ್ತೈತಿ, ಜೆರ್ದು ಬೀಳ್ತೈತಿ.